ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡಿಸ್ತಾ ಇದ್ದೀನಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ನಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿಂದ ಹಿಡಿದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇನ್ಕಮ್ ಟ್ಯಾಕ್ಸ್, ದೆನ್ GST, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಎಲ್ಲ ಸಬ್ಜೆಕ್ಟಿನ ವೀಡಿಯೋಸನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ನಿಮಗೇನಾದರೂ ಆ ವೀಡಿಯೋಸ್ ಏನಾದರೂ ನಿಮಗೆ ಎಕ್ಸಾಮಿಗೆ ಯೂಸ್ ಆಗಿದ್ದರೆ, ನಮ್ಮ ಚಾನಲಿಂದ ಹೆಲ್ಪ್ ಆಗ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸಿ. ನಿಮ್ಮ ಜೂನಿಯರ್ಸ್ಗೂ ಕೂಡ ಇನ್ಫಾರ್ಮ್ ಮಾಡಿ. ಸೆಕೆಂಡ್ ಇಯರ್ಸ್ ಹಾಗೆ ಫಸ್ಟ್ ಇಯರ್ಸ್ನ ವೀಡಿಯೋಸ್ ಕೂಡ ನಮ್ಮ ಚಾನಲ್ನಲ್ಲಿ ಅವೈಲಬಲ್ ಇದೆ, ಅವರು ಕೂಡ ಯೂಸ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ನಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಪ್ರಾಬ್ಲಮ್ ಕೇಳಿದ್ದಾರೆ. ಇಲ್ಲಿ ಈಸಿ ಕ್ವಶನ್ 34, 35, 36 ಕ್ವಶನ್ಗೆ ಹೇಗೆ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರ ಕೊಟ್ಟಿದ್ದಾರೆ. 20ಅನ್ನು 863985 ಅಂತ ಕೋಡ್ ಮಾಡಿದ್ದಾರೆ. ದೆನ್ 11ಅನ್ನು 323039 ಅಂತ 39 ಅಂತ ಕೋಡ್ ಮಾಡಿದ್ದಾರೆ. ಹಾಗಾದರೆ 12ಅನ್ನು ಹೇಗೆ ಕೋಡ್ ಮಾಡಬೇಕು? ಸೊ ಫಸ್ಟು ಅವ್ರು ಕೋಡ್ ಮಾಡಿರುವಂಥದ್ದನ್ನು ಬರ್ಕೊಳ್ಳೋಣ. 20ಅನ್ನು ಏನು ಕೋಡ್ ಮಾಡಿದ್ದಾರೆ ಅಂತಂದರೆ TWENTY 20ಅನ್ನು ಕೋಡ್ ಮಾಡಿರುವಂಥದ್ದು 863985. ದೆನ್ 11ಅನ್ನು ಏನಂತ ಕೋಡ್ ಮಾಡಿದ್ದಾರೆ? 11ಅನ್ನು 323039 ಹೀಗೆ ಕೋಡ್ ಮಾಡಿದ್ದಾರೆ. ಹಾಗಾದರೆ 12ಅನ್ನು ಹೇಗೆ ಕೋಡ್ ಮಾಡಬೇಕು ಅನ್ನೋದನ್ನು ನೀವು ಬರೀಬೇಕು. ವೆರಿ ಈಸಿ ನೋಡಿ. ಟಿಗೆ ಅವ್ರು ಯಾವ ಲೆಟರ್ ಕೊಟ್ಟಿದ್ದಾರೆ, ಯಾವ ನಂಬರ್ ಕೊಟ್ಟಿದ್ದಾರೆ? ಟಿಗೆ 8 ಕೊಟ್ಟಿದ್ದಾರೆ, ಸೊ 8 ಬರ್ಕೊಳ್ತಾ ಇದ್ದೀನಿ. ಡಬ್ಲ್ಯೂಗೆ ಯಾವ್ದು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ, 6 ಬರ್ಕೊಳ್ತಾ ಇದ್ದೀನಿ. ದೆನ್ ಈಗ ಯಾವ ನಂಬರ್ ಕೊಟ್ಟಿದ್ದಾರೆ? ಈಗೆ 3 ಕೊಟ್ಟಿದ್ದಾರೆ, 3 ಬರ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ನೋಡಿ, ಇಲ್ಲಿ ಎಲ್ಲಿದೆ? 11ಅಲ್ಲಿ ಎಲ್ಲಿದೆ? ಎಲ್ಲಿಗೆ ಯಾವ್ದು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ, 2 ಬರ್ಕೊಳ್ತಾ ಇದ್ದೀನಿ. ವಿಗೆ ಯಾವ ಲೆಟರ್ ಕೊಟ್ಟಿದ್ದಾರೆ? ಯಾವ ನಂಬರ್ ಕೊಟ್ಟಿದ್ದಾರೆ? ವಿಗೆ 0 ಕೊಟ್ಟಿದ್ದಾರೆ, 0 ಬರ್ಕೊಳ್ತಾ ಇದ್ದೀನಿ. ಈಗೆ 3 ಕೊಟ್ಟಿದ್ದಾರೆ, 3 ಬರ್ಕೊಳ್ತಾ ಇದ್ದೀನಿ. ಸೊ ದ ಆನ್ಸರ್ ಈಸ್ 863203. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಪ್ರಾಬ್ಲಮ್. ಅವರೇ ನಂಬರ್ಸ್ ಕೊಟ್ಟಿದ್ದಾರೆ, ಎಲ್ಲ ಕೋಡಿಂಗ್ ಮಾಡಿದ್ದಾರೆ. ಅವ್ರು ಹೇಗೆ ಕೋಡಿಂಗ್ ಮಾಡಿದ್ದಾರೆ ಅಂತ ನೋಡಿಕೊಂಡು ನೀವು ಅದೇ ಥರನೇ 12ಗೆ ಯಾವ ನಂಬರ್ ಬರೀಬೇಕು ಅಂತ ನೀವು ಕೋಡ್ ಮಾಡಿದ್ರೆ ಆಯಿತು. ಸೊ ಅಲ್ಲಿ ಕೊಟ್ಟಿರೋಂಥ ಅವರು ಟಿಗೆ 8 ಕೊಟ್ಟಿದ್ರು, ನೀವು 8 ಬರ್ಕೊಳ್ಳಿ. ಡಬ್ಲ್ಯೂಗೆ 6 ಕೊಟ್ಟಿದ್ರು, ನೀವು 6 ಬರ್ಕೊಳ್ಳಿ. ಈಗೆ 3 ಕೊಟ್ಟಿದ್ರು, ನೀವು 3 ಬರ್ಕೊಳ್ಳಿ. ಎಲ್ಲಿಗೆ 2 ಕೊಟ್ಟಿದ್ರು, ನೀವು 2 ಬರ್ಕೊಳ್ಳಿ. ವಿಗೆ 0 ಕೊಟ್ಟಿದ್ದಾರೆ, ನೀವು 0 ಬರ್ಕೊಳ್ಳಿ. ಈಗೆ 3 ಕೊಟ್ಟಿದ್ದಾರೆ, 3 ಬರ್ಕೊಳ್ಳಿ. ಸೊ ದ ಆನ್ಸರ್ ಈಸ್ 863203. ನೆಕ್ಸ್ಟ್ ಕ್ವಶನ್ 35th ಕ್ವಶನ್ ಹೇಗೆ ಕೊಟ್ಟಿದ್ದಾರೆ ಅಂತಂದರೆ, ಸಿಂಪಲನ್ನು ಅವ್ರು ಹೇಗೆ ಬರ್ಕೊಂಡಿದ್ದಾರೆ ಅಂತಂದರೆ SIMPLE ಸಿಂಪಲನ್ನು ಅವರು ISPMEL ಅಂತ ಕೋಡ್ ಮಾಡಿದ್ದಾರೆ. ದೆನ್ ಚಾಪ್ಟರನ್ನು SHAPTER ಚಾಪ್ಟರನ್ನು ಹೇಗೆ ಕೋಡ್ ಮಾಡಿದ್ದಾರೆ ಅಂತಂದರೆ HCPARET ಅಂತ ಕೋಡ್ ಮಾಡಿದ್ದಾರೆ. ಹಾಗಾದರೆ ನೀವು LFWORE ಇದನ್ನು ಹೇಗೆ ಕೋಡ್ ಮಾಡಬೇಕು ಅಂತ ನೀವೀಗ ಫೈಂಡ್ ಔಟ್ ಮಾಡಬೇಕು. ನೋಡಿ, ಫಸ್ಟು SI ಇತ್ತು. ಫಸ್ಟ್ ಇರೋವಂಥ ಲೆಟರ್ಸನ್ನು SIಯನ್ನು ಉಲ್ಟಾ ಬರ್ಕೊಂಡಿದ್ದಾರೆ, IS ಅಂತ ಬರ್ಕೊಂಡಿದ್ದಾರೆ. ಎರಡೆರಡೇ ಲೆಟರ್ ನೋಡೋಣ. ಫಸ್ಟು SI ಇದೆ, ಅವರು IS ಅಂತ ಬರ್ಕೊಂಡಿದ್ದಾರೆ. ಹಾಗಾದರೆ ನೀವಿರೋಂಥ ಆಪ್ಷನಲ್ಲಿ ನೋಡಿ, LF ಇದೆ, ಅದನ್ನು ಉಲ್ಟಾ ಬರೆದ್ರೆ ಏನಾಗುತ್ತೆ? ರಿವರ್ಸ್ ಆಗಿ ಬರೆದ್ರೆ ಏನಾಗುತ್ತೆ? FL ಆಗುತ್ತೆ. ಸೊ ಇಲ್ಲಿ FL ಇಂದ ಸ್ಟಾರ್ಟ್ ಆಗುವಂಥದ್ದು ರೈಟ್ ಆನ್ಸರು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಉಳಿದಿರುವಂಥದ್ದು ಚೆಕ್ ಮಾಡಬೇಕು ಅಂತಂದರೆ MP-ಅನ್ನು ಅವರು PM ಅಂತ ರಿವರ್ಸ್ ಬರ್ಕೊಂಡಿದ್ದಾರೆ, MP-ಅನ್ನು PM ಅಂತ ಬರ್ಕೊಂಡಿದ್ದಾರೆ. ಹಾಗಾದರೆ W-ಅನ್ನು ರಿವರ್ಸ್ ಮಾಡಿದ್ರೆ ಏನಾಗುತ್ತೆ? OW ಆಗುತ್ತೆ. ದೆನ್ LE-ಅನ್ನು EL ಅಂತ ಬರ್ಕೊಂಡಿದ್ದಾರೆ. ನೀವು RE-ಅನ್ನು ರಿವರ್ಸ್ ಮಾಡಿದ್ರೆ ಏನಾಗುತ್ತೆ? ER ಅಂತ ಆಗುತ್ತೆ. ಸೊ ಫ್ಲವರ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೆನ್ 36th ಕೂಡ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಇನ್ ಎ ಕೋಡ್ ಲ್ಯಾಂಗ್ವೇಜ್ ಇಫ್ ಟ್ರೈನ್ಸ್ ಈಸ್ ಕೋಡೆಡ್ ಆ್ಯಸ್. ಟ್ರೈನನ್ನು ಈ ಥರ ಬರೆದಿದ್ದಾರೆ, TRAINS. ಟ್ರೈನ್ಸನ್ನು RTIASN ಅಂತ ಬರೆದಿದ್ದಾರೆ. ದೆನ್ ಹಾಗಾದರೆ ಫ್ಲವರನ್ನು ಹೇಗೆ ಕೋಡ್ ಮಾಡಬೇಕು ಅನ್ನೋದನ್ನು ನೀವು ಬರೀಬೇಕು. ಸೊ ಫಸ್ಟು ನೀವು ಆನ್ಸರ್ ಬರೆಯೋದಕ್ಕಿಂತ ಮುಂಚೆ ಅವರು ಹೇಗೆ ಕೋಡ್ ಮಾಡಿದ್ದಾರೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ಸಿಮಿಲರ್ಲಿ ಇದು ಲಾಸ್ಟ್ ಪ್ರಾಬ್ಲಮ್ ಥರನೇ
ಟಿ ಆರನ್ನು ಆರ್ ಟಿ ರಿವರ್ಸಲ್ಲಿ ಕೋಡ್ ಮಾಡಿದ್ದಾರೆ. ಫಸ್ಟು ಟಿ ಇತ್ತು, ಆರ್ ಇತ್ತು, ಟಿ ಆರನ್ನು ಆರ್ ಟಿ ಅಂತ ಬರ್ಕೊಂಡಿದ್ದಾರೆ. ಹಾಗಾದರೆ ಎಫ್ ಎಲ್ ಅನ್ನು ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ಎಲ್ ಎಫ್ ಅಂತ ಆಗುತ್ತೆ. ಇಲ್ಲಿರೋಂಥ ಆಪ್ಷನಲ್ಲಿ ಎಲ್ ಎಫಿಂದ 2 ಆಪ್ಷನ್ ಇದೆ. ಆಪ್ಷನ್ ಎ ಇದೆ, ಆಪ್ಷನ್ ಸಿನೂ ಇದೆ. ಸೊ ಉಳಿದಿರುವಂಥದ್ದು ಚೆಕ್ ಮಾಡಬೇಕಾಗತ್ತೆ. ಎ ಐಯನ್ನು ಐ ಎ ಅಂತ ಬರ್ಕೊಂಡಿದ್ದಾರೆ, ರಿವರ್ಸ್ ಮಾಡಿ ಬರ್ಕೊಂಡಿದ್ದಾರೆ. ಹಾಗಾದರೆ ಒ ಡಬ್ಲ್ಯೂ ಅನ್ನು ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ಒ ಡಬ್ಲ್ಯೂ ಅನ್ನು ರಿವರ್ಸ್ ಮಾಡಿದ್ರೆ ಡಬ್ಲ್ಯೂ ಒ ಅಂತ ಆಗುತ್ತೆ. ಸೊ ಇಲ್ಲಿ ಎಲ್ ಎಫ್ ಡಬ್ಲ್ಯೂ ಒ, ಎಲ್ ಎಫ್ ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗುವಂಥದ್ದು ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೀವು ಉಳಿದಿರೋದನ್ನು ಚೆಕ್ ಮಾಡ್ತೀರಾ ಅಂತಾದರೆ ಎನ್ ಎಸ್ ಅನ್ನು ಎಸ್ ಎನ್ ಅಂತ ಬರ್ಕೊಂಡಿದ್ದಾರೆ, ರಿವರ್ಸ್ ಮಾಡಿ. ಹಾಗಾದರೆ ಇ ಆರ್ ಅನ್ನು ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ಆರ್ ಇ ಅಂತ ಆಗುತ್ತೆ. ಸೊ ಎಲ್ ಎಫ್ ಡಬ್ಲ್ಯೂ ಒ ಆರ್ ಇ, ಎಲ್ ಎಫ್ ಡಬ್ಲ್ಯೂ ಒ ಆರ್ ಇ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಒಂದು ವೇಳೆ ಇಲ್ಲಿ ಈ ಥರ ಹೀಗೆ ಇಂಟರ್ಚೇಂಜ್ ಮಾಡಿ ಕೊಡೋ ಬದಲು ಬೇರೆ ಥರನೂ ಕೇಳ್ಬೋದು. ಹಾಗೆ ಕೇಳಿದಾಗ ನೀವು ಎ ಇಂದ ಝೆಡ್ ತನಕ ಲೆಟರ್ಸ್ ಬರ್ಕೊಂಡು ಅವ್ರು ಹೇಗೆ ಕೋಡ್ ಮಾಡಿದ್ದಾರೆ ಅಂಥೇಳಿ ಚೆಕ್ ಮಾಡಬೇಕಾಗತ್ತೆ. ಸೊ ಆ ಥರದ ಪ್ರಾಬ್ಲಮನ್ನು ನಾನು ಆಲ್ರೆಡಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತಲೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೋಡಿ ಆ ಥರದ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ಕಲ್ತ್ಕೊಳ್ಳಿ. ಹೋಪ್ ಎಲ್ರಿಗೂ ಈ ವಿಡಿಯೋಸ್ ಅರ್ಥ ಆಗಿದೆ, ಈ 3 ಸೊಲ್ಯೂಷನ್ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.